ಈಗ ನಾವೇನ್ ಮಾಡ್ದೋ ಒಂದು ಸೆಮಿಕಂಡಕ್ಟರ್ ಜಂಕ್ಷನ್ ಡಯೋಡ್ದು ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ದೋ. ಪ್ರಾಪರ್ಟೀಸ್ ನ ಸ್ಟಡಿ ಮಾಡಕ್ ಏನ್ ಮಾಡ್ದೋ, ವಿ ಹ್ಯಾವ್ ಬಯಾಸ್ಡ್, ವಿ ಆರ್ ಕನೆಕ್ಟೆಡ್ ದ ಸೆಮಿಕಂಡಕ್ಟರ್ ಡಯೋಡ್ ಟು ದ ಬ್ಯಾಟ್ರಿ ಇನ್ ಅ 2 ways. ಆದ್ರಿಂದ ಬಯಾಸ್ ನಾವು ಎರಡು ಟೈಪ್ ಮಾಡ್ದೋ. ಒಂದು ಫಾರ್ವರ್ಡ್ ಬಯಾಸು, ಇನ್ನೊಂದು ರಿವರ್ಸ್ ಬಯಾಸು. ಫಾರ್ವರ್ಡ್ ಬಯಾಸ್ ಅಲ್ಲಿ ನಾನು ಇನ್ನೊಂದು ಫ್ಯಾಕ್ಟರ್ ನ ಹೇಳಿದ್ದೆ, ಕರೆಂಟ್ ನ ಕಂಡುಹಿಡಿಯಕ್ಕೆ ಮಿಲಿ ಆಮ್ಮೀಟರ್ ನ ಯೂಸ್ ಮಾಡ್ತೀವಿ. ಯಾಕೆ? ಫಾರ್ವರ್ಡ್ ಬಯಾಸ್ ಅಲ್ಲಿ ನಮ್ಗೆ ಕರೆಂಟ್ ಬರೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ನ ಮೋಷನ್ ನಿಂದ. ಅದೇ ರಿವರ್ಸ್ ಬಯಾಸ್ ಅಲ್ಲಿ ನಾವು ಮೈಕ್ರೋ ಆಮ್ಮೀಟರ್ ನ ಯೂಸ್ ಮಾಡ್ತೀವಿ, ಬಿಕಾಸ್ ದ ಕರೆಂಟ್ ವಿಲ್ ಬಿ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಆದ್ರಿಂದ ಇಲ್ಲಿ ಕಡಿಮೆ ಕರೆಂಟ್ ಇರುತ್ತೆ, ಕಡಿಮೆ ರೇಂಜ್ ಇರೋ ಅಂತ ಒಂದು ಆಮ್ಮೀಟರ್, ನಥಿಂಗ್ ಬಟ್ ಮೈಕ್ರೋ, ಸ್ವಲ್ಪ ಮೆಜರ್ ಮಾಡಿದ್ರೆ ಸಾಕು. ಮೈಕ್ರೋ ಆಂಪಿಯರ್ ಅಂದ್ರೆ ಕಡಿಮೆ, ಮಿಲಿ ಆಂಪಿಯರ್, ಮಿಲಿ is nothing but 10 to the power of -3, ಮೈಕ್ರೋ is nothing but 10 to the power of -6. ಅಲ್ಲಿಗೆ ಇದು ಜಾಸ್ತಿ, ಇದು ಕಡಿಮೆ ಇದೆ. ಆದ್ರಿಂದ ಫಾರ್ವರ್ಡ್ ಬಯಾಸ್ ಅಲ್ಲಿ ಮಿಲಿ ಆಮ್ಮೀಟರ್ ನ ಯೂಸ್ ಮಾಡ್ತೀವಿ, ರಿವರ್ಸ್ ಬಯಾಸ್ ಅಲ್ಲಿ ಮೈಕ್ರೋ ಆಮ್ಮೀಟರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಈಗ ಈ ಡಯೋಡ್ ನ ಬಯಾಸ್ ಮಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನೋ ಸ್ಟಡಿ ಮಾಡ್ದೋ. ಫಾರ್ವರ್ಡ್ ಒಂದು ಕನ್ಕ್ಲೂಷನ್ ಬಂದೋ, ಏನ್ ಬಂದೋ? ಫಾರ್ವರ್ಡ್ ಬಯಾಸ್ ಅಲ್ಲಿ ಡಯೋಡ್ ಕಂಡಕ್ಟ್ ಮಾಡುತ್ತೆ, ರಿವರ್ಸ್ ಬಯಾಸ್ ಅಲ್ಲಿ ಡಯೋಡ್ ಕಂಡಕ್ಟ್ ಮಾಡಲ್ಲ. ಒಂದು ಡಯೋಡ್ ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? ಈ ತರ ಒಂದು ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದ್ಯಾವ ಟರ್ಮಿನಲ್ ನ ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ಸ್ ದ ಪಿ ಟೈಪ್ ಸೆಮಿ ಕಂಡಕ್ಟರ್. ಇದ್ಯಾವ ಟರ್ಮಿನಲ್ ನ ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ಸ್ ಎನ್ ಟೈಪ್ ಸೆಮಿ ಕಂಡಕ್ಟರ್. ಅರ್ಥ ಆಗ್ತಾ ಇದೆಯಾ? ಈಗ ಏನ್ ಮಾಡೋಣ, ಈ ಪಿ ಎನ್ ಜಂಕ್ಷನ್ ಡಯೋಡ್ ನ ಅಪ್ಲಿಕೇಶನ್ ಅನ್ನ ಸ್ಟಡಿ ಮಾಡೋಣ. ವಾಟ್ ಈಸ್ ದ ಯೂಸ್ ಆಫ್ ಪಿ ಎನ್ ಜಂಕ್ಷನ್ ಡಯೋಡ್ ಅನ್ನೋದನ್ನ ನೋಡೋಣ. ಈ ಅಪ್ಲಿಕೇಶನ್ ಅನ್ನ ನೋಡಿದಾಗ ನಮ್ಗೆ ಫಸ್ಟ್ ಬರೋ ಅಂತ ಒಂದು ಮೇಜರ್ ಪ್ರೋಸೆಸ್ ಏನು ಅಂದ್ರೆ ರೆಕ್ಟಿಫಿಕೇಶನ್. ಫಸ್ಟ್ ಈ ರೆಕ್ಟಿಫಿಕೇಶನ್ ಅಂದ್ರೆ ಏನು ಅಂತ ತಿಳ್ಕೊಂಡು we will step on to the further concept how the current will be rectified using PN junction diode. ಒಂದು PN junction diode ಅನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ತರ ರೆಕ್ಟಿಫಿಕೇಶನ್ ಅನ್ನೋ ಒಂದು ಪ್ರೋಸೆಸ್ ಅನ್ನ ಪಡ್ಕೋಬಹುದು. How can we get the rectified output? ಹಂಗಾರೆ ರೆಕ್ಟಿಫಿಕೇಶನ್ ಅಂದ್ರೆ ಏನು ಅಂದ್ರೆ, ಈ ರೆಕ್ಟಿಫಿಕೇಶನ್ ಅನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕರೆಂಟ್ ನ ನಾವು ಎರಡು ತರ ಕ್ಲಾಸಿಫೈ ಮಾಡಿರ್ತೀವಿ. ಒಂದು ಆಲ್ಟರ್ನೇಟಿವ್ ಕರೆಂಟು, ಇನ್ನೊಂದು ಡೈರೆಕ್ಟ್ ಕರೆಂಟು. What do you mean by alternative current? The current which varies and repeating. For example, if we consider the sine current, sine function. ಅಬ್ಸರ್ವ್ ಮಾಡಿ, ಚೇಂಜ್ ಆಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಆಲ್ಟರ್, ಮೀನ್ಸ್ ಚೇಂಜ್. Nating means repeating, changing and repeating with respect to time. This type of current is called alternating current. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ ನಾವು AC ಅಂತ ಬರಿತೀವಿ, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಅದೇ ಡೈರೆಕ್ಟ್ ಕರೆಂಟ್ ಅಂದ್ರೆ ಏನು ಅಂದ್ರೆ, ಇಟ್ ಈಸ್ ದ ಕರೆಂಟ್ ವಿಚ್ ಈಸ್ ಕಾನ್ಸ್ಟೆಂಟ್. ಇದು ಟೈಮು, ಇದು ಕರೆಂಟ್. ಅಬ್ಸರ್ವ್ ಮಾಡಿ, ನಾವೆಲ್ಲೇ ಮೆಜರ್ ಮಾಡಿದ್ರು ಕರೆಂಟ್ ಕಾನ್ಸ್ಟೆಂಟ್ ಆಗೈತೆ. ಡೈರೆಕ್ಷನ್ ಚೇಂಜ್ ಆಗ್ತಾ ಇಲ್ಲ, ಮ್ಯಾಗ್ನಿಟ್ಯೂಡು ಚೇಂಜ್ ಆಗ್ತಾ ಇಲ್ಲ. ಈ ತರದ ಕರೆಂಟ್ ಅನ್ನ ನಾವು DC ಅಂತ ಕರಿತೀವಿ. ನಾವು ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲೂ ಇನ್ಪುಟ್ ನ DC-ನೇ ಕೊಡಬೇಕು ಹೊರತು AC-ನಲ್ಲ. ಹಂಗಾರೆ ನಾವೇನ್ ಮಾಡ್ಬೇಕೀಗ, ನಮಗೆ ಮನೆಗೆ ಬರೋ ಅಂತ ಇನ್ಪುಟ್ ಯಾವುದು? AC, ಆಲ್ಟರ್ನೇಟಿಂಗ್ ಕರೆಂಟ್ ಬರುತ್ತೆ, ವಿಚ್ ಹ್ಯಾಸ್ ಅ ಫ್ರೀಕ್ವೆನ್ಸಿ ಆಫ್ 50 Hz. ಇಂಡಿಯನ್ ಕರೆಂಟ್ ನ ಫ್ರೀಕ್ವೆನ್ಸಿ 50 Hz ಇರುತ್ತೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅದು. ಅದನ್ನ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಕನ್ವರ್ಟ್ ಇಂಟು AC. ದ ಕನ್ವರ್ಷನ್ ಆಫ್ AC ಇಂಟು DC ಈಸ್ ಸೋ ಕಾಲ್ಡ್ ರೆಕ್ಟಿಫಿಕೇಶನ್ ಅಂತ ಕರಿತೀವಿ. ಹಂಗಾದ್ರೆ ಫಸ್ಟ್ ಈ ಬೇಸಿಕ್ಸ್ ಅನ್ನ ತಿಳ್ಕೊಬೇಡೋಣ. ರೆಕ್ಟಿಫಿಕೇಶನ್ ಹೋಗೋಕ್ಕಿಂತ ಮುಂಚೆ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆಲ್ಟರ್ ಅಂದ್ರೆ ಏನು? ಚೇಂಜ್. ನೇಟಿಂಗ್ ಅಂದ್ರೆ ಏನು? ರಿಪೀಟಿಂಗ್. ಅಂದ್ರೆ ಚೇಂಜು ಆಗ್ತಾ ಇರಬೇಕು, ರಿಪೀಟ್ ಆಗ್ತಾ ಇರಬೇಕು. ಇದು ಕಂಪ್ಲೀಟ್ ಒಂದು ವೇವ್. ಇದು ಈ ಒಂದು ವೇವ್ ಏನಾಗ್ತಾ ಇರುತ್ತೆ, ತಿರುಗಿ ಇನ್ನೊಂದ್ಸರಿ ಜನರೇಟ್ ಆಗುತ್ತೆ. ಇದು ಬೇಡ ನಮಗೆ, ಸದ್ಯಕ್ಕೆ ಒಂದು ವೇವ್ ಮಾತ್ರ ತಗೊಳ್ಳೋಣ. ಹಂಗಾರೆ ಇಲ್ಲಿ ಅಬ್ಸರ್ವ್ ಮಾಡಿ, ಒನ್ ವೇವ್, ಒನ್ ಸೈಕಲ್ ಆಫ್ ಎ ಕರೆಂಟ್
will be in the positive region and the next region will be in the negative region. ಆದ್ರಿಂದ ನಾವು ಈ ಕರೆಂಟ್ ಅನ್ನ ಎರಡು ರೀಜನ್ ಕ್ಲಾಸಿಫೈ ಮಾಡ್ತೀವಿ, ಒಂದು ಪಾಸಿಟಿವ್ ಹಾಫ್ ಸೈಕಲ್, ಇನ್ನೊಂದು ನೆಗೆಟಿವ್ ಹಾಫ್ ಸೈಕಲ್. ಕರೆಂಟ್ ನ ಡೈರೆಕ್ಷನ್ ರಿವರ್ಸ್ ಆಗಿರುತ್ತೆ, ಆದ್ರಿಂದ ಇಲ್ಲಿ ನೆಗೆಟಿವ್ ಹಾಫ್ ಸೈಕಲ್ ಬರುತ್ತೆ. ಕರೆಂಟ್ ನ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಚಾರ್ಜಸ್ ನ ಮೋಷನ್ ನ ಡೈರೆಕ್ಷನ್ ಚೇಂಜ್ ಆಗಿರುತ್ತೆ. ಅಲ್ಲಿಗೆ ಕರೆಂಟ್ ಅಲ್ಲಿ ಎಸಿಲಿ ಎರಡು ಸೈಕಲ್ ಇರುತ್ತೆ, ಒಂದು ಪಾಸಿಟಿವ್ ಹಾಫ್ ಸೈಕಲ್, ಇನ್ನೊಂದು ನೆಗೆಟಿವ್ ಹಾಫ್ ಸೈಕಲ್. ಅದೇ ಡಿಸಿಲಿ ಯಾವುದೇ ರೀತಿಯಾದ ಸೈಕಲ್ಸ್ ಗಳಿರಲ್ಲ, ಇಟ್ ವಿಲ್ ಬಿ ಫಿಕ್ಸ್ಡ್. ಈ ಪ್ರೋಸೆಸ್ ನಾವೇನಂತ ಕರಿತೀವಿ? ರೆಕ್ಟಿಫಿಕೇಶನ್ ಅಂತ ಕರಿತೀವಿ. ಈ ರೆಕ್ಟಿಫೈ ಮಾಡ ಅಂತ ಡಿವೈಸಸ್ ನ ರೆಕ್ಟಿಫೈಯರ್ಸ್ ಅಂತ ಕರಿತೀವಿ. ಈ ರೆಕ್ಟಿಫೈಯರ್ಸ್ ಅಲ್ಲಿ ಒಂದು ಮೇಜರ್ ಆಗಿ ನಾವು ಯೂಸ್ ಮಾಡೋದು ರೆಕ್ಟಿಫೈಯರ್ ಯಾವುದು ಅಂದ್ರೆ ಡಯೋಡ್. ನಾವ್ ಇದುವರೆಗೂ ಡಿಸ್ಕಸ್ ಮಾಡಿದ್ವಲ್ಲ ಸೆಮಿ ಕಂಡಕ್ಟರ್ ಡಯೋಡ್, ಆ ಡಯೋಡು ರೆಕ್ಟಿಫೈಯರ್ ಆಗಿ ಆಕ್ಟ್ ಆಗುತ್ತೆ. ಆ ರೆಕ್ಟಿಫೈಯರ್ ಅಲ್ಲಿ ಎರಡು ತರದ ರೆಕ್ಟಿಫೈಯರ್ ಇರುತ್ತೆ, ಒಂದು ಹಾಫ್ ವೇವ್ ರೆಕ್ಟಿಫೈಯರ್, ಇನ್ನೊಂದು ಫುಲ್ ವೇವ್ ರೆಕ್ಟಿಫೈಯರ್. ಹಾಫ್ ಆಫ್ ದಿ ವೇವ್ ಮಾತ್ರ ಡಿಸಿ ಕನ್ವರ್ಟ್ ಆದ್ರೆ ಅದನ್ನ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಕರಿತೀವಿ. ಎರಡೂ ಹಾಫ್ಗಳು ಕನ್ವರ್ಟ್ ಆದ್ರೆ ಅಂದ್ರೆ ಫುಲ್ ಕನ್ವರ್ಟ್ ಆಗ್ಬೇಕು, ಪಾಸಿಟಿವ್ ಹಾಫ್ ಸೈಕಲ್ ಕನ್ವರ್ಟ್ ಆಗ್ಬೇಕು, ನೆಗೆಟಿವ್ ಹಾಫ್ ಸೈಕಲ್ ಕನ್ವರ್ಟ್ ಆಗ್ಬೇಕು. ಆ ತರದ್ದು ರೆಕ್ಟಿಫೈಯರ್ ನ ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಕರಿತೀವಿ. ಹಾಫ್ ವೇವ್ ರೆಕ್ಟಿಫೈ ಆದ್ರೆ ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈ ಆಗೋದ್ರೆ ಫುಲ್ ವೇವ್ ರೆಕ್ಟಿಫೈಯರ್. ಹಂಗಾದ್ರೆ ಒಂದು ಡಯೋಡು ಯಾವಾಗ ಹಾಫ್ ವೇವ್ ವರ್ಕ್ ಆಗುತ್ತೆ ಅಂಡ್ ಯಾವಾಗ ಫುಲ್ ವೇವ್ ರೆಕ್ಟಿಫೈಯರ್ ಆಗಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಹಂಗ ರೆಕ್ಟಿಫಿಕೇಶನ್ ಅಂದ್ರೆ ಏನಂತ ಹೇಳಿದೆ? ಇಟ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಎಸಿ ಇಂಟು ಡಿಸಿ, ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್. ಹಂಗಾದ್ರೆ ಫಸ್ಟ್ ಏನ್ ಮಾಡೋಣ? ಹಾಫ್ ವೇವ್ ರೆಕ್ಟಿಫೈಯರ್ ಅನ್ನ ನೋಡೋಣ. ಹೌ ದ ಸೆಮಿ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಹಾಫ್ ವೇವ್ ರೆಕ್ಟಿಫೈಯರ್ ಅನ್ನೋದನ್ನ ನೋಡೋಣ. ಫಸ್ಟ್ ನಾವೇನ್ ಮಾಡ್ಬೇಕು? ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಎಸಿನ ಇನ್ಪುಟ್ ಆಗಿ ಕೊಡ್ಬೇಕಾ? ಎಸಿನ ಒಂದು ಇನ್ಪುಟ್ ಆಗಿ ಕೊಡ್ತೀನಿ. ದಿಸ್ ಈಸ್ ದ ಪ್ರೈಮರಿ ಸರ್ಕ್ಯೂಟ್ ವಿಚ್ ಈಸ್ ಆಕ್ಟಿಂಗ್ ಆಸ್ ಎ ಇನ್ಪುಟ್ ಸರ್ಕ್ಯೂಟ್. ಇದು ಪ್ರೈಮರಿ ಸರ್ಕ್ಯೂಟ್. ಇದ್ರ ಪಕ್ಕ ಇನ್ನೊಂದು ಕಾಯಿಲ್ ನ ಪ್ಲೇಸ್ ಮಾಡ್ತೀವಿ. ಈ ಎರಡರ ನಡುವೆ ಮ್ಯೂಚುವಲ್ ಇಂಡಕ್ಷನ್ ಇರುತ್ತೆ. ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಏನು? ಡ್ಯೂ ಟು ದ ಚೇಂಜ್ ಇನ್ ದ ಕರೆಂಟ್ ಇನ್ ಒನ್ ಕಾಯಿಲ್ ದೇರ್ ಇಸ್ ಎ ಇಂಡಕ್ಷನ್ ಆಫ್ ಕರೆಂಟ್ ಇನ್ ದ ಅನದರ್ ಕಾಯಿಲ್. ಇಲ್ಲಿ ಕರೆಂಟ್ ಚೇಂಜ್ ಆಗ್ತಾ ಇರೋದ್ರಿಂದ ಇಲ್ಲೂ ಕರೆಂಟ್ ಏನಾಗುತ್ತೆ? ಇಂಡ್ಯೂಸ್ ಆಗುತ್ತೆ. ಅಂದ್ರೆ ಎರಡು ನಡುವೆ ಮ್ಯೂಚುವಲ್ ಆಗಿ ಇಂಡ್ಯೂಸ್ ಆಗ್ತಾ ಇದೆ, ಒಂದ್ರಿಂದ ಇನ್ನೊಂದಕ್ಕೆ ಇಂಡ್ಯೂಸ್ ಆಗ್ತಾ ಇದೆ. ಆ ತರದ ಇಂಡಕ್ಷನ್ ಅನ್ನ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಈ ಮ್ಯೂಚುವಲ್ ಇಂಡಕ್ಷನ್ ಅಲ್ಲಿ ಈ ಸರ್ಕ್ಯೂಟ್ ನಾವು ವಿ ವಿಲ್ ಕಾಲ್ ಇಟ್ ಆಸ್ ಎ ಸೆಕೆಂಡರಿ ಸರ್ಕ್ಯೂಟ್ ಅಂತ ಕರಿತೀವಿ. ಇದು ಪ್ರೈಮರಿ ಸರ್ಕ್ಯೂಟ್, ಇದು ಸೆಕೆಂಡರಿ ಸರ್ಕ್ಯೂಟ್. ಸೆಕೆಂಡರಿ ಸರ್ಕ್ಯೂಟ್ ಅಲ್ಲಿ ವಿ ವಿಲ್ ಇನ್ಸರ್ಟ್ ಒನ್ ಡಯೋಡ್. ಆ ಒಂದು ಡಯೋಡ್ ನ ಇಲ್ಲಿ ಫಿಕ್ಸ್ ಮಾಡೋಣ. ಇದು ಪಿ ಟೈಪ್ ಆಗ ಇರುತ್ತೆ, ಇದು ಎನ್ ಟೈಪ್. ಈ ಔಟ್ಪುಟ್ ನ ಕಂಡುಹಿಡಿಯಕ್ಕೆ ಒಂದು ಲೋಡ್ ರೆಸಿಸ್ಟರ್, ಇದು ಲೋಡ್ ರೆಸಿಸ್ಟರ್ ಅಂತ ಕರಿತೀವಿ. ಇಲ್ಲಿ ನಾವು ಔಟ್ಪುಟ್ ನ ಮೆಷರ್ ಮಾಡ್ತಾ ಇರ್ತೀವಿ. We will measure the output here. We will get the output here around the load resistor. For example, load resistor ಅಂದ್ರೆ ಏನು? ಈಗ ನಮ್ಗೆ ಟಿವಿ ಮೂಲಕ ನಮ್ಗೆ ಔಟ್ಪುಟ್ ಬೇಕು, ದಟ್ ಟಿವಿ ವಿಲ್ ಆಕ್ಟ್ ಆಸ್ ಎ ರೆಸಿಸ್ಟರ್. ರೆಫ್ರಿಜರೇಟರ್ ಮೂಲಕ ಔಟ್ಪುಟ್ ಬೇಕು ನಮ್ಗೆ, ದಟ್ ರೆಫ್ರಿಜರೇಟರ್ ಆಕ್ಟ್ಸ್ ಆಸ್ ಎ ರೆಸಿಸ್ಟರ್. ಹಂಗಾರೆ ಏನು? ವಾಟ್ ಡು ಯು ಮೀನ್ ಬೈ ಡಯೋಡ್? ಇಟ್ಸ್ ಎ ಡಿವೈಸ್. ಏನಾಗಿ ಯೂಸ್ ಮಾಡ್ಕೊತಾ ಇದೀವಿ? ಒಂದು ರೆಕ್ಟಿಫೈಯರ್ ಆಗಿ ಯೂಸ್ ಮಾಡ್ತಾ ಇದೀವಿ. ಹಂಗಾರೆ ಏನ್ ಮಾಡುತ್ತೆ ರೆಕ್ಟಿಫೈಯರ್ ಆಗಿ? ಯಾವ ತರ ಆಗುತ್ತೆ? ಫಾರ್ ಎಕ್ಸಾಂಪಲ್, ನಾವ್ ಇನ್ಪುಟ್ ಏನ್ ಮಾಡ್ತಾ ಇದೀವಿ? ವಿ ಆರ್ ಅಪ್ಲೈಯಿಂಗ್ ದ ಎಸಿ ಆಸ್ ಎ ಇನ್ಪುಟ್. ಹಂಗಾರೆ ಇನ್ಪುಟ್ ವೇವ್ ಸೈಕಲ್ ಅನ್ನ ಫಸ್ಟ್ ಬರ್ಕೊಬಿಡೋಣ. ದಿಸ್ ಇಸ್ ದ ಇನ್ಪುಟ್ ವೇವ್ ಸೈಕಲ್. ಇಸ್ ಅ ಇನ್ಪುಟ್ ವೇವ್ ಸೈಕಲ್. ಇನ್ಪುಟ್ ನ ನಾವು ಕೊಡ್ತಾ ಇದೀವಿ. ಆ ಇನ್ಪುಟ್ ಏನಾಗಿದೆ? ಎಸಿ ಆಗಿದೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕರೆಂಟ್, ದಿಸ್ ಇಸ್ ದ ಟೈಮ್. ಅಂದ್ರೆ ಟೈಮ್ ಮೂಲಕ ಏನಾಗ್ತಾ ಇದೆ? ಕರೆಂಟ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಹಂಗಾರೆ ಇಲ್ಲಿ ಏನ್ ಮಾಡೋಣ? ಔಟ್ಪುಟ್ ಏನ್ ಬರುತ್ತೆ ಅನ್ನೋದನ್ನ ಬರೆಯೋಣ. ಈ ಔಟ್ಪುಟ್ ಏನಾಗಿರುತ್ತೆ? ದಟ್ ವಿಲ್ ಬಿ ಡಿಸಿ. ವಿ ವಿಲ್ ಚೆಕ್ ಇಟ್. ನೋಡೋಣ ಅದನ್ನ ಡಿಸಿನೇ ಬರುತ್ತಾ ಅಥವಾ ಎಸಿನೇ ಬರುತ್ತಾ ಅನ್ನೋದನ್ನ ನೋಡೋಣ. ಡಿಸಿ ಅಂದ್ರೆ ಏನಾಗಬೇಕು? ಯೂನಿ ಡೈರೆಕ್ಷನ್ ಆಗಿರಬೇಕು. ಎಸಿ ಅಂದ್ರೆ ಏನಾಗಿರ್ಬೇಕು? ಡೈರೆಕ್ಷನ್ ಚೇಂಜ್ ಆಗ್ತಾ ಇರಬೇಕು.
ಫೈನ್. ಫಸ್ಟ್ ಏನ್ ಮಾಡ್ತೀವಿ, ಎ ನ ಅಪ್ಲೈ ಮಾಡ್ತೀವಿ. ಎ ಸಿಲಿ ಏನಾಗಿದೆ, ಎರಡು ಸೈಕಲ್ಸ್ ಗಳಿದೆ. ಒನ್ ಈಸ್ ಪಾಸಿಟಿವ್ ಆಫ್ ಸೈಕಲ್ ಅಂಡ್ ಅನದರ್ ಒನ್ ಈಸ್ ನೆಗೆಟಿವ್ ಆಫ್ ಸೈಕಲ್. ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಏನ್ ಅಬ್ಸರ್ವ್ ಮಾಡಿ, ದಿಸ್ ಟರ್ಮಿನಲ್ ಆಕ್ಟ್ಸ್ ಆಸ್ ಎ ಟರ್ಮಿನಲ್, ದಿಸ್ ಟರ್ಮಿನಲ್ ಆಕ್ಟ್ಸ್ ಆಸ್ ಎ ಬಿ ಟರ್ಮಿನಲ್. ಅಲ್ಲಿಗೆ ಎಂಡ್ ಎ ಏನಾಗಿರುತ್ತೆ, ಇಟ್ ಈಸ್ ಆಕ್ಟಿಂಗ್ ಆಸ್ ಎ ಪಾಸಿಟಿವ್ ಟರ್ಮಿನಲ್ ಅಂಡ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎ ನೆಗೆಟಿವ್ ಟರ್ಮಿನಲ್. Look at the figure, the p type is connected to the positive terminal. ಅಂದ್ರೆ ಅರ್ಥ ಯಾವ ಬಯಾಸ್ ಆಗಿದೆ, ಪಿ ನ ಪಿ ಗೆ ಕನೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಫಾರ್ವರ್ಡ್ ಬಯಾಸ. ಫಾರ್ವರ್ಡ್ ಬಯಾಸ್ ಏನಾಗುತ್ತೆ, ಕಂಡಕ್ಟ್ ಮಾಡುತ್ತೆ. ಹೇಳಿದ್ದೆ ನಾನು, ಪ್ರೀವಿಯಸ್ ಸೆಕ್ಷನ್ ಅಲ್ಲಿ ಹೇಳಿದೆ. ಹಂಗಾದ್ರೆ ಫಾರ್ವರ್ಡ್ ಬಯಾಸ್ ಅಲ್ಲಿ ನಮ್ಗೆ ಔಟ್ಪುಟ್ ಬರುತ್ತೆ. ದಿಸ್ ಈಸ್ ದ ಔಟ್ಪುಟ್. ಯಾವಾಗ, ಪಾಸಿಟಿವ್ ಆಫ್ ಸೈಕಲ್ ಇನ್ಪುಟ್ ಆಗಿ ತಗೊಂಡಾಗ. ಅದೇ ನೆಗೆಟಿವ್ ಆಫ್ ಸೈಕಲ್ ತಗೊಂಡಾಗ ಏನಾಗುತ್ತೆ, ಎಂಡ್ ಎ ಬಿಕಮ್ಸ್ ನೆಗೆಟಿವ್ ವೆನ್ ದ ನೆಗೆಟಿವ್ ಆಫ್ ಸೈಕಲ್ಸ್ ಪ್ರೊಡ್ಯೂಸಸ್. ಅಲ್ಲಿಗೆ ಎಂಡ್ ಎ ಯಾವಾಗ ನೆಗೆಟಿವ್ ಆಗುತ್ತೋ, ಎಂಡ್ ಎ ನೆಗೆಟಿವ್ ಆಯ್ತು ಅಂದ್ರೆ ಪಿ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್. ಅಲ್ಲಿಗೆ ಈ ಡಯೋಡ್ ಏನಾಯ್ತು, ಇಟ್ ಬಿಕಮ್ಸ್ ರಿವರ್ಸ್ ಬಯಾಸ್ಡ್. ಯಾವಾಗ ಡಯೋಡ್ ರಿವರ್ಸ್ ಬಯಾಸ್ ಆಗೋಯ್ತೋ, ಇಟ್ ವಿಲ್ ನಾಟ್ ಕಂಡಕ್ಟ್, ದೇರ್ ವಿಲ್ ಬಿ ನೋ ಔಟ್ಪುಟ್. ಯಾವುದೇ ರೀತಿಯಾದ ಔಟ್ಪುಟ್ ಬರೋದಿಲ್ಲ. ಹಂಗಾರೆ ನಮ್ಗೆ ಒಂದು ಕನ್ಕ್ಲೂಷನ್ ಬಂತು, ಹಾಫ್ ವೇವ್ ಮಾತ್ರ ಕನ್ವರ್ಟ್ ಆಗ್ತಾ ಇದೆ, ಇನ್ನೊಂದು ಹಾಫ್ ವೇವ್ ಕನ್ವರ್ಟ್ ಆಗ್ತಾನೆ ಇಲ್ಲ. ನಥಿಂಗ್ ಬಟ್ ದೇರ್ ವಿಲ್ ಬಿ ನೋ ಔಟ್ಪುಟ್ ಡ್ಯೂರಿಂಗ್ ದ ನೆಗೆಟಿವ್ ಹಾಫ್ ಸೈಕಲ್ ಆಫ್ ದಿ ಇನ್ಪುಟ್. ಅಲ್ಲಿಗೆ ವಿ ಗಾಟ್ ಎ ಔಟ್ಪುಟ್ ಓನ್ಲಿ ವೆನ್ ದ ಪಾಸಿಟಿವ್ ಹಾಫ್ ಸೈಕಲ್ ಇಸ್ ಪ್ರೆಸೆಂಟ್ ಇನ್ ದ ಇನ್ಪುಟ್ ಸೈಕಲ್. ಮೀನ್ಸ್ ಹಾಫ್ ವೇವ್ ಮಾತ್ರ ರೆಕ್ಟಿಫೈ ಆಯ್ತು, ಹಾಫ್ ವೇವ್ ಮಾತ್ರ ರೆಕ್ಟಿಫಿಕೇಶನ್. ಅಬ್ಸರ್ವ್ ಮಾಡಿ, ಇಲ್ಲಿ 2 ಡೈರೆಕ್ಷನಲ್ ಕರೆಂಟ್ ಇಲ್ಲ, ಬರೀ ಒಂದೇ ಡೈರೆಕ್ಷನಲ್ ಕರೆಂಟ್ ಇದೆ. ಅಗೈನ್ ಪಾಸಿಟಿವ್ ಆಫ್ ಸೈಕಲ್, ದೇರ್ ವಿಲ್ ಬಿ ಔಟ್ಪುಟ್, ಇಲ್ಲಿ ಔಟ್ಪುಟ್ ಬರುತ್ತೆ. ಅಗೈನ್ ನೆಗೆಟಿವ್ ಆಫ್ ಸೈಕಲ್, ದೇರ್ ವಿಲ್ ಬಿ ನೋ ಔಟ್ಪುಟ್. ಹಂಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ನೋಡಿ, ಪಾಸಿಟಿವ್ ಆಫ್ ಸೈಕಲ್ ಇದ್ದಾಗ ಔಟ್ಪುಟ್ ಬಂತು, ನೆಗೆಟಿವ್ ಆಫ್ ಸೈಕಲ್ ಇದ್ದಾಗ ಔಟ್ಪುಟ್ ಬರಲಿಲ್ಲ. ಬಟ್ ದಿಸ್ ಈಸ್ ನಾಟ್ ಡೈರೆಕ್ಟ್ ಕರೆಂಟ್, ದಿಸ್ ಇಸ್ ಕಾಲ್ಡ್ ಪಲ್ಸೇಟಿಂಗ್ ಡಿ ಸಿ ಅಂತ ಕರಿತೀವಿ. ಯಾಕೆ ಪಲ್ಸೇಟಿಂಗ್ ಡಿ ಸಿ ಅಂತ ಕರಿತೀವಿ ಅಂದ್ರೆ, ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎ ಪಲ್ಸ್. ಎ ಸಿಲಿ ಪಲ್ಸ್ ಇರುತ್ತಲ್ಲ, ಅದೇ ಪಲ್ಸ್ ಡಿ ಸಿಲಿ ರೆಕಗ್ನೈಸ್ ಆಗ್ತಾ ಇರುತ್ತೆ. ಆದ್ರಿಂದ ಅಲ್ಲಿ ಹಂಗಾರೆ ಏನ, ಈ ಪಲ್ಸೇಟಿಂಗ್ ಡಿ ಸಿನೋ ಅಥವಾ ಒಂದು ಯೂನಿಡೈರೆಕ್ಷನಲ್ ಕರೆಂಟ್, ಬಟ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಎ ಸಿ ಇಸ್ ಕನ್ವರ್ಟಿಂಗ್ ಇನ್ ಟು ಡಿ ಸಿ. ಅಂಡ್ ಇನ್ನೊಂದು ಮೇಜರ್ ಫ್ಯಾಕ್ಟರ್ ಏನ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಂದ್ರೆ ಏನು ಅಂದ್ರೆ, ದ ಹೋಲ್ ವೇವ್ ಇಸ್ ನಾಟ್ ಕನ್ವರ್ಟಿಂಗ್ ಇನ್ ಟು ಔಟ್ಪುಟ್, ಓನ್ಲಿ ದ ಹಾಫ್ ಆಫ್ ದಿ ಇನ್ಪುಟ್ ಎ ಸಿ ಇಸ್ ಕನ್ವರ್ಟಿಂಗ್ ಇನ್ ಟು ಔಟ್ಪುಟ್ ಡಿ ಸಿ. These type of devices is called, ನಾವ್ ಅದನ್ನ ಏನಂತ ಕರಿತೀವಿ ಅಂದ್ರೆ, ಇಟ್ ಈಸ್ ಸೋ ಕಾಲ್ಡ್ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಕರಿತೀವಿ. Because half of the AC is converted into DC. One of the major questions which will be replicate in the examination for 5 marks. ಆ 5 marks ಅನ್ನು ಏನಂತ ಕೇಳ್ತಾ ಇರ್ತಾನೆ ಅಂದ್ರೆ, what do you mean by rectifier ಅಂತ ಫಸ್ಟ್ ಕ್ವಶನ್ ಕೇಳ್ತಾನೆ. ರೆಕ್ಟಿಫೈಯರ್ ಅಂದ್ರೆ ಏನು, ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಎ ಸಿ ಇಂಟು ಡಿ ಸಿ. ಓಕೆ, ಅಲ್ಲಿ ಆ ರೆಕ್ಟಿಫೈಯರ್ ಅಲ್ಲಿ 2 ತರದ ರೆಕ್ಟಿಫೈಯರ್ ಐತೆ, ಒಂದು ಹಾಫ್ ವೇವ್ ರೆಕ್ಟಿಫೈಯರ್, ಒಂದು ಫುಲ್ ವೇವ್ ರೆಕ್ಟಿಫೈಯರ್. ಇಲ್ಲಿ ಡಯೋಡ್ ಏನ್ ಮಾಡ್ತಾ ಇದೆ, ಇಟ್ ಈಸ್ ಆಕ್ಟಿಂಗ್ ಆಸ್ ಎ ಹಾಫ್ ವೇವ್ ರೆಕ್ಟಿಫೈಯರ್ ಬಿಕಾಸ್ ಹಾಫ್ ಆಫ್ ದಿ ಇನ್ಪುಟ್ ಎ ಸಿ ಇಸ್ ಕನ್ವರ್ಟೆಡ್ ಇಂಟು ಔಟ್ಪುಟ್ ಡಿ ಸಿ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಏನ್ ಮಾಡೋಣ, ಹೌ ದ ಡಯೋಡ್ ವಿಲ್ ಆಕ್ಟ್ ಆಸ್ ಎ ಫುಲ್ ವೇವ್ ರೆಕ್ಟಿಫೈಯರ್ ಆಗಿ ನೋಡೋಣ. ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ದ ಸಿಂಪಲ್ ಥಿಂಗ್ ಈಸ್ ವಿ ವಿಲ್ ಇನ್ಸರ್ಟ್ ಅನದರ್ ಡಯೋಡ್, ಇನ್ನೊಂದು ಡಯೋಡ್ ನ ಯೂಸ್ ಮಾಡ್ತೀವಿ. ಅಲ್ಲಿಗೆ ಇದನ್ನ D1 ಅಂತ ಕರ್ಕೊಳ್ಳೋಣ, ಇದನ್ನ ಡಯೋಡ್ D2 ಅಂತ ಕರ್ಕೊಳ್ಳೋಣ. ಈ ಸೆಂಟ್ರ್ ಟ್ಯಾಪ್ಗೆ ವಿ ವಿಲ್ ಕಾಲ್ ಇಟ್ ಆಸ್ ಎ, ವಿ ವಿಲ್ ಕನೆಕ್ಟ್ ದ ಲೋಡ್ ರೆಸಿಸ್ಟರ್. ಇದು ಲೋಡ್ ರೆಸಿಸ್ಟರ್, ಇದು ಥ್ರೂ ವಿಚ್ ವಿ ವಿಲ್ ಮೆಷರ್ ದ ಔಟ್ಪುಟ್. ಓಕೆ, ಹಂಗಾರೆ ನಾವೇನ್ ಮಾಡ್ತಾ ಇದೀವಿ, ಹಾಫ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಒಂದು ಡಯೋಡ್ ನ ಯೂಸ್ ಮಾಡ್ದೋ, ವಿ ಹ್ಯಾವ್ ಯೂಸ್ಡ್ ಓನ್ಲಿ 1 ಡಯೋಡ್. ಓಕೆ, ಈಗ ನಾವೇನ್ ಮಾಡೋಣ, ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ 2 ಡಯೋಡ್ಸ್ ನ ಯೂಸ್ ಮಾಡೋಣ. ಸೆಕೆಂಡರಿ ಸರ್ಕ್ಯೂಟ್ ಅಲ್ಲಿ ಒಂದು ಟರ್ಮಿನಲ್ಗೆ ಒಂದು ಡಯೋಡ್, ಇನ್ನೊಂದು ಟರ್ಮಿನಲ್ಗೆ ಇನ್ನೊಂದು ಡಯೋಡ್ ನ ಕನೆಕ್ಟ್ ಮಾಡಿದೀವಿ. ಸೆಂಟರ್ ಟ್ಯಾಪ್ ಇಂದ ಒಂದು ಲೋಡ್ ರೆಸಿಸ್ಟರ್ ನ ಕನೆಕ್ಟ್ ಮಾಡಿದೀವಿ, ಅರೌಂಡ್ ವಿಚ್ ವಿ ಆರ್ ಮೆಷರಿಂಗ್ ದ ಔಟ್ಪುಟ್. ಓಕೆ, ಈಗ ಅಗೈನ್ ವಿ ವಿಲ್ ಪ್ರೊವೈಡ್ ದ ಇನ್ಪುಟ್ ಎ ಸಿ. ಇನ್ಪುಟ್ ಎ ಸಿಲಿ 2 ಸೈಕಲ್ ಇದೆ. ಯಾವ್ಯಾವುದು, ಒಂದು ಪಾಸಿಟಿವ್ ಆಫ್ ಸೈಕಲ್, ಇನ್ನೊಂದು ನೆಗೆಟಿವ್ ಆಫ್ ಸೈಕಲ್.
ಪಾಸಿಟಿವ್ ಆಫ್ ಸೈಕಲ್ ಇದ್ದಾಗ ಎಂಡ್ ಏನಾಗುತ್ತೆ ಪಾಸಿಟಿವ್, ಪಿ ಇಸ್ ಕನೆಕ್ಟ್, ಎಂಡ್ ಇದು ಪಾಸಿಟಿವ್ ಆಗಿದೆ ಅಂದ್ರೆ ಇದೇನಾಗಿರ್ಬೇಕು ನೆಗೆಟಿವ್ ಆಗಿರ್ಲೇಬೇಕು. ಅಲ್ಲಿಗೆ ಇದು ಪಿ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಅಂದ್ರೆ ಇದು ಏನಾಯ್ತು ಫಾರ್ವರ್ಡ್ ಬಯಾಸ್ ಆಯ್ತಾ. ಬಟ್ ಲುಕ್ ಹಿಯರ್ ಪಿ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ಆಗ ಡಯೋಡ್ D2 ಏನಾಗ್ಬಿಡುತ್ತೆ ಇಟ್ ಬಿಕಮ್ಸ್ ರಿವರ್ಸ್ ಬಯಾಸ್. ಬಟ್ D1 ಏನಾಗಿರುತ್ತೆ ಫಾರ್ವರ್ಡ್ ಬಯಾಸ್ ಆಗಿರುತ್ತಾ, ಫಾರ್ವರ್ಡ್ ಬಯಾಸ್ ಆಗುತ್ತೆ, ಕರೆಂಟ್ ಬರುತ್ತೆ. ಆಗ ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಔಟ್ಪುಟ್ ಬರುತ್ತೆ, ಆ ಔಟ್ಪುಟ್ ಬಂದಿರೋದು ಯಾವ ಡಯೋಡ್ ಇಂದ D1 ಡಯೋಡ್ ಇಂದ. ಇಟ್ ಈಸ್ ದ ಕರೆಂಟ್, ಇಟ್ ಈಸ್ ದ ಔಟ್ಪುಟ್ ಡ್ಯೂ ಟು D1. ಅದೇ ನೆಗೆಟಿವ್ ಆಫ್ ಸೈಕಲ್ ಬರ್ತೀನಿ ಈಗ. ಅದೇ ನೆಗೆಟಿವ್ ಆಫ್ ಸೈಕಲ್ ಬಂದಾಗ ಏನಾಗಿರುತ್ತೆ ಅಗೈನ್ ಎಂಡ್ ಬಿ ಬಿಕಮ್ಸ್ ಪಾಸಿಟಿವ್ ಅಂಡ್ ಎಂಡ್ ಎ ವಿಲ್ ಬಿಕಮ್ ನೆಗೆಟಿವ್. ಅಲ್ಲಿಗೆ ಪಿ ಇಸ್ ಕನೆಕ್ಟೆಡ್ ಟು ನೆಗೆಟಿವ್. The diode D1 is reverse biased, but the diode D2 is forward biased. ಅಲ್ಲಿಗೆ ಇದ್ರ ಮೂಲಕ ಔಟ್ಪುಟ್ ಪ್ರೊಡ್ಯೂಸ್ ಆಯ್ತು. ಅದೇ ಹಾಫ್ ವೇವ್ ರೆಕ್ಟಿಫೈರ್ ಅಲ್ಲಿ ಔಟ್ಪುಟ್ ಬಂದಿರಲ್ಲ, ಯಾಕೆ ಇಲ್ಲಿ D2 ಇರಲ್ಲ ಅಲ್ಲಿ. ಬಟ್ here there is a existence of another diode which is D2 which is conducting during the negative half cycle. ಅಲ್ಲಿಗೆ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಡಯೋಡ್ D2 ಇಂದ ಔಟ್ಪುಟ್ ಬರುತ್ತೆ which is flowing through the load resistor in a same direction. ಯಾವ ಡೈರೆಕ್ಷನ್ ಅಲ್ಲಿ D1 ಕಂಡಕ್ಟ್ ಮಾಡಿತ್ತೋ ಅದೇ ಡೈರೆಕ್ಷನ್ ಅಲ್ಲಿ D2 ಕಂಡಕ್ಟ್ ಮಾಡ್ತಾ ಇದೆ. ಅಗೈನ್ ಪಾಸಿಟಿವ್ ಆಫ್ ಸೈಕಲ್ D1 ಇಂದ ಔಟ್ಪುಟ್ ಬಂತು, ಅಗೈನ್ ನೆಗೆಟಿವ್ ಆಫ್ ಸೈಕಲ್ D2 ಇಂದ ಔಟ್ಪುಟ್ ಬಂತು. ಅಲ್ಲಿಗೆ ಏನಾಗ್ತಾ ಇದೆ ಫುಲ್ ವೇವ್ ಆಫ್ ಇನ್ಪುಟ್ AC is converting into output DC. ಅಗೈನ್ ಇಟ್ ಈಸ್ ಆಲ್ಸೋ ಪಲ್ಸೇಟಿಂಗ್ DC, ಬಟ್ ನಮ್ಗೆ ಪಲ್ಸೇಟಿಂಗ್ DC ಅನ್ನೋ ಒಂದು ಕ್ವಶನ್ ಬೇಡ. ಕನ್ವರ್ಟ್ ಆಗ್ತಾ ಇದೆಯಾ ಯೂನಿ ಡೈರೆಕ್ಷನ್ ಕನ್ವರ್ಟ್ ಆಗ್ತಾ ಇದೆಯಾ, AC DC ಕನ್ವರ್ಟ್ ಆಗ್ತಾ ಇದೆಯಾ, ಹಾಫ್ ವೇವ್ ರೆಕ್ಟಿಫೈರ್ ಆಗ್ತಾ ಇದೆಯಾ, ಫುಲ್ ವೇವ್ ರೆಕ್ಟಿಫೈ ಆಗ್ತಾ ಇದೆಯಾ. ಹಾಫ್ ವೇವ್ ರೆಕ್ಟಿಫೈರ್ ಅಲ್ಲಿ ವಿ ಯೂಸ್ ಒನ್ ಡಯೋಡ್, ಫುಲ್ ವೇವ್ ರೆಕ್ಟಿಫೈರ್ ಅಲ್ಲಿ ವಿ ಯೂಸ್ ಟೂ ಡಯೋಡ್ಸ್ ವಿಚ್ ಇಸ್ ಕಂಡಕ್ಟಿಂಗ್ ದ ಕರೆಂಟ್ ಥ್ರೂ ದ ಲೋಡ್ ರೆಸಿಸ್ಟೆನ್ಸ್ ಇನ್ ದ ಸೇಮ್ ಡೈರೆಕ್ಷನ್. ಅಲ್ಲಿಗೆ ಒಂದು ಗೊತ್ತಾಗ್ತಾ ಇದೆ, ಈ ಡಯೋಡ್ ನಾವು ಸರ್ಕ್ಯೂಟ್ ಅಲ್ಲಿ ಯಾವ ತರ ಬಳಸ್ತೀವಿ ಅನ್ನೋ ಆಧಾರದ ಮೇಲೆ ಇಟ್ ವಿಲ್ ಆಕ್ಟ್ ಆಸ್ ಎ ಹಾಫ್ ವೇವ್ ರೆಕ್ಟಿಫೈಯರ್, ಇಟ್ ಈಸ್ ಆಕ್ಟಿಂಗ್ ಆಸ್ ಎ ಫುಲ್ ವೇವ್ ರೆಕ್ಟಿಫೈಯರ್. ಅಲ್ಲಿಗೆ ಡಯೋಡ್ ಒಂದು ರೆಕ್ಟಿಫೈಯರ್ ಆಗಿ ಆಕ್ಟ್ ಆಗುತ್ತೆ. ವಾಟ್ ಯು ಮೀನ್ ಬೈ ರೆಕ್ಟಿಫಿಕೇಶನ್? ರೆಕ್ಟಿಫಿಕೇಶನ್ ಇಸ್ ಎ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ AC ಇಂಟು DC. ಅದೇ ಕೆಲಸ ಈ ಸರ್ಕ್ಯೂಟ್ ಅಲ್ಲಿ ನಡೀತಾ ಇರೋದು. AC ಏನ ಕನ್ವರ್ಟ್ ಆಗ್ತಾ ಇದೆ, DC ಕನ್ವರ್ಟ್ ಆಗ್ತಾ ಇದೆ. ಒನ್ ಡಯೋಡ್ ನ ಯೂಸ್ ಮಾಡಿದಾಗ ಹಾಫ್ ವೇವ್ ಕನ್ವರ್ಟ್ ಆಯ್ತು, ಇನ್ನೊಂದು ಡಯೋಡ್ ನ ಯೂಸ್ ಮಾಡಿದಾಗ ಫುಲ್ ವೇವ್ ಕನ್ವರ್ಟ್ ಆಯ್ತು. ಅಲ್ಲಿಗೆ ಒಂದು ಡಯೋಡ್ ಹಾಫ್ ವೇವ್ ರೆಕ್ಟಿಫೈಯರ್ ಆಗಿ ಆಕ್ಟ್ ಆಗುತ್ತೆ, ಫುಲ್ ವೇವ್ ರೆಕ್ಟಿಫೈಯರ್ ಆಗಿ ಆಕ್ಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಪದೇ ಪದೇ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಕೇಳ್ತಾ ಇರ್ತಾನೆ. ವಿತ್ ಅ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಹಾಫ್ ವೇವ್ ರೆಕ್ಟಿಫೈಯರ್ ಅಂಡ್ ಫುಲ್ ವೇವ್ ರೆಕ್ಟಿಫೈಯರ್. ಅದೇ ಬೇರೆ ಇದೇ ಬೇರೆ, ಅದೇ 5 ಮಾರ್ಕ್ಸ್ ಕೇಳ್ತಾನೆ, ಇದೊಂದು 5 ಮಾರ್ಕ್ಸ್ ಕೇಳ್ತಾನೆ. ಜೊತೆಗೆ ಇನ್ನೊಂದು 5 ಮಾರ್ಕ್ಸ್ಗೆ ವಾಂಟೆಡ್ ಕ್ವಶನ್ ಪ್ರಾಪರ್ಟೀಸ್ ಆಫ್ ಸೆಮಿಕಂಡಕ್ಟರ್ ಡಯೋಡ್ ಇನ್ ಫಾರ್ವರ್ಡ್ ಅಂಡ್ ರಿವರ್ಸ್ ಬಯಾಸ್. ಎರಡು ಬೆಳಗ್ಗೆ ಮಾಡಿದ್ನಲ್ಲ, ನಥಿಂಗ್ ಬಟ್ ಅದು. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಕ್ಷನ್. ಥ್ಯಾಂಕ್ ಯು.